ಮೊದಲನೇ ವಾಕ್ಯ, ನಾನು ತಡವಾಗಿ ಬಂದಿದ್ದೇನೆ. ನಾನು ತಡವಾಗಿ ಬಂದಿದ್ದೇನೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಲೇಟ್. ಐ ಆಮ್ ಲೇಟ್ ಅಂತ ಹೇಳ್ತೀವಿ. ನಾನು ಕಾರ್ಯನಿರತ. ನಾನು ಕಾರ್ಯನಿರತ. ಈ ವಾಕ್ಯಗೆ ಹೇಳಬೇಕು ಐ ಆಮ್ ಬಿಝಿ. ಐ ಆಮ್ ಬಿಝಿ ಅಂತ ಹೇಳಬೇಕು. ನಾನು ಹಸಿದುಕೊಂಡಿದ್ದೇನೆ ಅಥವಾ ನನಗೆ ಹಸಿವಾಗಿದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ನಾನು ಹಸಿದುಕೊಂಡಿದ್ದೇನೆ. ನೆಕ್ಸ್ಟ್, ನಾನು ಕೋಪಗೊಂಡಿದ್ದೇನೆ ಅಥವಾ ನನಗೆ ಸಿಟ್ಟು ಬಂದಿದೆ ಅಂತೀವಲ್ಲ, ಆವಾಗ ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕಪ್ಪ ಅಂದ್ರೆ ಐ ಆಮ್ ಆ್ಯಂಗ್ರಿ. ಐ ಆಮ್ ಆ್ಯಂಗ್ರಿ. ನಾನು ಕೋಪಗೊಂಡಿದ್ದೇನೆ. ನನಗೆ ಖಾತ್ರಿ ಇದೆ. ನನಗೆ ಖಾತ್ರಿ ಇದೆ. ಈ ವಾಕ್ಯಗೆ ಐ ಆಮ್ ಶ್ಯೂರ್. ಐ ಆಮ್ ಶ್ಯೂರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರವಿ ಅನಾರೋಗ್ಯದಿಂದಿದ್ದಾನೆ. ರವಿ ಅನಾರೋಗ್ಯದಿಂದಿದ್ದಾನೆ. ಆರೋಗ್ಯ ತಪ್ಪೈತೈತಿವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ರವಿ ಈಸ್ ಸಿಕ್. ರವಿ ಈಸ್ ಸಿಕ್. ನೆಕ್ಸ್ಟ್, ಅವನು ಮಲಗಿದ್ದಾನೆ. ಅವನು ಮಲಗಿದ್ದಾನೆ. ಯಾರಾದರೂ ಕೇಳ್ತಾರಲ್ಲ ಏನು ಮಾಡಾಕ್ತಾನೆ ಅಂತೇಳಿ ಕೇಳಿದಾಗ ಹೇಳ್ತೀವಲ್ಲ ಮಲಗಿದ್ದಾನೆ ಅಂತ. ಇಂಗ್ಲೀಷ್ನಲ್ಲಿ ಹಿ ಈಸ್ ಅಸ್ಲೀಪ್. ಹಿ ಈಸ್ ಅಸ್ಲೀಪ್. ನೆಕ್ಸ್ಟ್, ಬಾಗಿಲು ತೆರೆದಿದೆ. ಬಾಗಿಲು ತೆರೆದಿದೆ ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ದ ಡೋರ್ ಈಸ್ ಓಪನ್. ದ ಡೋರ್ ಈಸ್ ಓಪನ್. ನೆಕ್ಸ್ಟ್, ಬಾಗಿಲು ಮತ್ತು ಕಿಟಕಿ ತೆರೆದಿವೆ. ಬಾಗಿಲು ಮತ್ತು ಕಿಟಕಿ ತೆರೆದಿದೆ. ಅದನ್ನು ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್. ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್. ಇದು ಅದ್ಭುತವಾಗಿದೆ. ಇದು ಅದ್ಭುತವಾಗಿದೆ ಅಂತ ಹೇಳೋಕ್ಕೆ ಇಟ್ ಈಸ್ ವಂಡರ್ಫುಲ್. ಇಟ್ ಈಸ್ ವಂಡರ್ಫುಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಿನ್ನೆ ತುಂಬ ಗಾಳಿ ಬೀಸುತ್ತಿತ್ತು. ನಿನ್ನೆ ತುಂಬ ಗಾಳಿ ಬೀಸುತ್ತಿತ್ತು. ಇದನ್ನು ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಇಟ್ ವಾಸ್ ವೆರಿ ವಿಂಡಿ ಎಸ್ಟರ್ಡೇ. ಇಟ್ ವಾಸ್ ವೆರಿ ವಿಂಡಿ ಎಸ್ಟರ್ಡೇ ಅಂತ ಹೇಳ್ತೀವಿ. ಅದನ್ನು ಕೇಳಿ ನಾನು ದುಃಖಿತನಾಗಿದ್ದೇನೆ. ಅದನ್ನು ಕೇಳಿ ನಾನು ದುಃಖಿತನಾಗಿದ್ದೇನೆ. ಐ ಆಮ್ ಸ್ಯಾಡೆನ್ಡ್ ಟು ಹಿಯರ್ ದ್ಯಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅವನು ಟೆಸ್ಟ್ಗೆ ರೆಡಿಯಾಗಿದ್ದಾನೆ. ಅವನು ಟೆಸ್ಟ್ ಆಡೋಕ್ಕೆ ತಯಾರಾಗಿದ್ದಾನೆ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ರೆಡಿ ಫಾರ್ ದ ಟೆಸ್ಟ್. ಹಿ ಈಸ್ ರೆಡಿ ಫಾರ್ ದ ಟೆಸ್ಟ್ ಅಂತ ಹೇಳಬೇಕು. ನಾವು ರಾತ್ರಿ ಇಡೀ ಎದ್ದಿದ್ದೆವು. ಅಂದರೆ ಯಾವುದಾದ್ರೂ ಕೆಲಸ ಫಂಕ್ಷನ್ಗಳಲ್ಲಿ ಹೇಳ್ತೀವಲ್ಲ ನಾವು ರಾತ್ರಿ ಇಡೀ ಎದ್ದಿದ್ದೇವತ್ತ, ಅದನ್ನು ಇಂಗ್ಲೀಷ್ನಲ್ಲಿ ವಿ ಆರ್ ಅವೇಕ್ ಆಲ್ ನೈಟ್. ವಿ ಆರ್ ಅವೇಕ್ ಆಲ್ ನೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪರಿಸ್ಥಿತಿ ಭೀಕರವಾಗಿದೆ ಅಥವಾ ಪರಿಸ್ಥಿತಿ ಗಂಭೀರವಾಗಿದೆ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ದ ಸಿಚುವೇಶನ್ ಈಸ್ ಟೆರಿಬಲ್. ದ ಸಿಚುವೇಶನ್ ಈಸ್ ಟೆರಿಬಲ್ ಅಂತ ಹೇಳ್ತೀವಿ. ಸಂಜು ಸುಂದರವಾಗಿದ್ದಾಳೆ. ಸಂಜು ಸುಂದರವಾಗಿದ್ದಾಳೆ. ಅದನ್ನು ಸಂಜು ಈಸ್ ಬ್ಯೂಟಿಫುಲ್. ಸಂಜು ಈಸ್ ಬ್ಯೂಟಿಫುಲ್ ಅಂತ ಹೇಳಬೇಕು. ಸಂಜು ಸುಂದರವಾದ ಹುಡುಗಿ. ಸಂಜು ಸುಂದರವಾದ ಹುಡುಗಿ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಸಂಜು ಈಸ್ ಎ ಬ್ಯೂಟಿಫುಲ್ ಗರ್ಲ್. ಸಂಜು ಈಸ್ ಎ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳ್ತೀವಿ. ಸಂಜು ಮತ್ತು ಗೀತಾ ಸುಂದರವಾದ ಹುಡುಗಿಯರು. ಸಂಜು ಮತ್ತು ಗೀತಾ ಸುಂದರವಾದ ಹುಡುಗಿಯರು. ಈ ವಾಕ್ಯಗೆ ಸಂಜು ಆ್ಯಂಡ್ ಗೀತಾ ಆರ್ ಬ್ಯೂಟಿಫುಲ್ ಗರ್ಲ್ಸ್. ಸಂಜು ಆ್ಯಂಡ್ ಗೀತಾ ಆರ್ ಬ್ಯೂಟಿಫುಲ್ ಗರ್ಲ್ಸ್ ಅಂತ ಹೇಳ್ತೀವಿ. ಇದು ತುಂಬ ದೊಡ್ಡದಾಗಿದೆ. ಇದು ತುಂಬ ದೊಡ್ಡದಾಗಿದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ದಿಸ್ ಈಸ್ ಹ್ಯೂಜ್. ದಿಸ್ ಈಸ್ ಹ್ಯೂಜ್. ಇದು ತುಂಬ ದೊಡ್ಡದಾಗಿದೆ. ಅದು ಅಗಲವಾಗಿತ್ತು. ಆ ಜಾಗ ಅಗಲವಾಗಿತ್ತು ಅಥವಾ ಆ ಅಂಗಡಿ ಅಗಲವಾಗಿತ್ತು ಅಂತೀವಲ್ಲ ಅದನ್ನು
ದ್ಯಾಟ್ ವಾಸ್ ವೈಡ್ ಅಂತ ಹೇಳಬೇಕು. ದ್ಯಾಟ್ ವಾಸ್ ವೈಡ್. ನೆಕ್ಸ್ಟ್, ಈ ಗಾಜು ಮುರಿಯಬಲ್ಲದು. ಈ ಗಾಜು ಮುರಿಯಬಲ್ಲದು, ಮುರಿದ ಗ್ಲಾಸ್ ಇದು ಅಂತೀವಲ್ಲ ಅದನ್ನು ದಿಸ್ ಗ್ಲಾಸ್ ಈಸ್ ಬ್ರೇಕೇಬಲ್. ದಿಸ್ ಗ್ಲಾಸ್ ಈಸ್ ಬ್ರೇಕೇಬಲ್. ಈ ದಾರಿ ತೀರಾ ಕಿರಿದಾಗಿದೆ. ಈ ದಾರಿ ತೀರಾ ಕಿರಿದಾಗಿದೆ ಅಥವಾ ಸಣ್ಣದಾಗಿದೆ ಅಂತೀವಲ್ಲ ದಿಸ್ ಸ್ಟ್ರೀಟ್ ಈಸ್ ಟು ನ್ಯಾರೋ ಅಂತ ಹೇಳ್ತೀವಿ. ನ್ಯಾರೋ ಅಂದರೆ ಕಿರಿದಾಗಿದೆ. ಸೋನು ಒಂದು ಮುದ್ದಾದ ಮಗು. ಸೋನು ಒಂದು ಮುದ್ದಾದ ಮಗು. ಸೋನು ಈಸ್ ಆ್ಯನ್ ಅಡೋರಬಲ್ ಬೇಬಿ. ಸೋನು ಈಸ್ ಆ್ಯನ್ ಅಡೋರಬಲ್ ಬೇಬಿ ಅಂತ ಹೇಳ್ತೀವಿ. ಕಿರಣ್ ಮತ್ತು ರವಿ ತುಂಬ ಎತ್ತರವಾಗಿದ್ದಾರೆ. ಕಿರಣ್ ಮತ್ತು ರವಿ ತುಂಬ ಎತ್ತರವಾಗಿದ್ದಾರೆ. ಕಿರಣ್ ಆ್ಯಂಡ್ ರವಿ ಆರ್ ವೆರಿ ಟಾಲ್. ಕಿರಣ್ ಆ್ಯಂಡ್ ರವಿ ಆರ್ ವೆರಿ ಟಾಲ್. ಕಪ್ಪು ನಾಯಿ ಯಾವಾಗಲೂ ಕಪ್ಪಾಗಿರುತ್ತದೆ. ಕಪ್ಪು ನಾಯಿ ಯಾವಾಗಲೂ ಕಪ್ಪಾಗಿರುತ್ತದೆ ಅಂತೀವಲ್ಲ ಅದನ್ನು ಎ ಬ್ಲ್ಯಾಕ್ ಡಾಗ್ ಈಸ್ ಆಲ್ವೈಸ್ ಬ್ಲ್ಯಾಕ್. ಎ ಬ್ಲ್ಯಾಕ್ ಡಾಗ್ ಈಸ್ ಆಲ್ವೈಸ್ ಬ್ಲ್ಯಾಕ್. ನೆಕ್ಸ್ಟ್, ಅದು ಅದ್ಭುತವಾಗಿತ್ತು, ಅದು ಸುಂದರವಾಗಿತ್ತು ಅಂತ ಹೇಳ್ತೀವಲ್ಲ ಹಂಗೆ ವರ್ಣನೆ ಮಾಡುವಾಗ ಇಂಗ್ಲೀಷ್ನಲ್ಲಿ ದ್ಯಾಟ್ ವಾಸ್ ಗ್ರೇಟ್. ದ್ಯಾಟ್ ವಾಸ್ ಗ್ರೇಟ್. ಅದು ಅದ್ಭುತವಾಗಿತ್ತು. ಅವಳು ತುಂಬ ಒಳ್ಳೆಯವಳು. ಅವಳು ತುಂಬ ಒಳ್ಳೆಯವಳು. ಸಿ ಈಸ್ ವೆರಿ ನೈಸ್. ಸಿ ಈಸ್ ವೆರಿ ನೈಸ್. ನೆಕ್ಸ್ಟ್, ಇದು ದಿನ ಬರುವ ಪತ್ರಿಕೆ. ಇದು ದಿನ ಬರುವ ಪತ್ರಿಕೆ. ಇಟ್ಸ್ ಎ ಡೈಲಿ ಪೇಪರ್. ಇಟ್ಸ್ ಎ ಡೈಲಿ ಪೇಪರ್. ನಿಂಬೆಗಳು ಹುಳಿಯಾಗಿರುತ್ತವೆ. ನಿಂಬೆಹಣ್ಣುಗಳು ಹುಳಿಯಾಗಿರುತ್ತವೆ ಅನ್ನೋಕ್ಕೆ ಲೆಮನ್ಸ್ ಆರ್ ಶೋರ್. ಲೆಮನ್ಸ್ ಆರ್ ಶೋರ್. ನಿಂಬೆಗಳು ಹುಳಿಯಾಗಿರುತ್ತವೆ. ನನ್ನ ಶಿಕ್ಷಕರು ಸಹಕಾರಿ. ನನ್ನ ಶಿಕ್ಷಕರು ಸಹಕಾರಿ. ಮೈ ಟೀಚರ್ಸ್ ಆರ್ ಹೆಲ್ಪ್ಫುಲ್. ಮೈ ಟೀಚರ್ಸ್ ಆರ್ ಹೆಲ್ಪ್ಫುಲ್. ಅವನ ಶೂಗಳು ದುಬಾರಿ. ಅವನ ಶೂಗಳು ದುಬಾರಿ. ಇವಕ್ಕನ ಹೀಸ್ ಶೂಸ್ ಆರ್ ಎಕ್ಸ್ಪೆನ್ಸಿವ್. ಹೀಸ್ ಶೂಸ್ ಆರ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಜ್ರಗಳು ದುಬಾರಿಯಾಗಿರುತ್ತದೆ. ವಜ್ರಗಳು ದುಬಾರಿಯಾಗಿರುತ್ತದೆ. ಡೈಮಂಡ್ಸ್ ಆರ್ ಎಕ್ಸ್ಪೆನ್ಸಿವ್. ಡೈಮಂಡ್ಸ್ ಆರ್ ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಅಂದರೆ ದುಬಾರಿ. ನೆಕ್ಸ್ಟ್, ಅವನು ಬುದ್ಧಿವಂತ ವ್ಯಕ್ತಿಗಳಲ್ಲೊಬ್ಬ. ಅವನು ಬುದ್ಧಿವಂತ ವ್ಯಕ್ತಿಗಳಲ್ಲೊಬ್ಬ. ಹಿ ಈಸ್ ಒನ್ ಆಫ್ ದ ಕ್ಲೇವರ್ ಪೀಪಲ್. ಹಿ ಈಸ್ ಒನ್ ಆಫ್ ದ ಕ್ಲೇವರ್ ಪೀಪಲ್. ಇದು ಬೆಸ್ಟ್ ಚಾನಲ್ಗಳಲ್ಲಿ ಒಂದು. ಇದು ಬೆಸ್ಟ್ ಚಾನಲ್ಗಳಲ್ಲಿ ಒಂದು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಚಾನಲ್. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಚಾನಲ್. ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.